ನಾವು ಶಿವಮೊಗ್ಗದಿಂದ ಶಿಕಾರಿಪುರ ಹೋದಾಗ ಹೊಸ ಊರು, ಹೊಸ ಜಾಗ, ನಮ್ಮ ತಂದೆಯರಿಗೆ ಯಾವುದೂ ಕೆಲಸ ಇರಲಿಲ್ಲ. ಹೀಗಾಗಿ ಅವರು ಭಾಳ ಸ್ವಲ್ಪ ತೊಂದರೆ ಆಯಿತು. ಬಟ್ ಆದರೆ ಅವರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಅದು ನಮ್ಮ ಮನೆತನದವರಿಗೆ ಬಂದ ಬಳುವಳಿ ಅಂತ ಹೇಳ್ಬೋದು. ಎಲ್ಲರೂ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಹಾಗಾಗಿ ಅವರು ಸೈನ್ ಬೋರ್ಡ್ಗಳನ್ನು ಬರೀಲಿಕ್ಕೆ ಶುರು ಮಾಡಿದರು. ಆಮೇಲೆ ಗ್ರಾಮ ದೇವತೆಗಳಿಗೆ ಬಣ್ಣ ಹಚ್ಚೋದು, ಆಮೇಲೆ ಇದು ಬಿಲ್ಡಿಂಗ್ ಪ್ಲ್ಯಾನು, ಎಸ್ಟಿಮೇಟು ಇವೆಲ್ಲ ಮಾಡಿಕೊಡ್ತಾಯಿದ್ರು. ಹೀಗಾಗಿ ಸ್ವಲ್ಪ ನಮ್ಮ ಜೀವನ ನಡೀತಾ ಇತ್ತು. ಅಂತ ಉತ್ತಮವಾದ ಆದಾಯನೂ ಬರ್ತಿದ್ದಿಲ್ಲ. ನಾವು 6 ಜನ ಮಕ್ಕಳು. ನಾವು ಶಿಕಾರಿಪುರ ಹೋದ್ಮೇಲೆ ನಮ್ಮ ತಮ್ಮ ಚಂದ್ರಕಾಂತ್ ಮತ್ತು ನನ್ನ ಕಿರಿ ತಂಗಿ ರೇಣುಕಾಬಾಯಿ ಹುಟ್ಟಿದ್ರು. ಹೀಗೆ ನಮ್ಮ ತಾವತ್ತನಲ್ಲಿ ಇರ್ಬೇಕಾದ್ರೆ, ತಾತನ ಮನೆಯಲ್ಲಿ ಇರಬೇಕಾದ್ರೆ ನಮಗೆ ಹೆಚ್ಚಿಗೆ ಆದಾಯ ಕೊಡೋದಂದರೆ ವರ್ಷಕ್ಕೊಂದ್ಸರಿ ಗಣಪತಿ ಸೀಸನ್. ಮಣ್ಣಿನ ಗಣಪತಿಗಳನ್ನು ಚೌತಿಯಲ್ಲಿ ಮಾಡೋದು ಒಂದು ನಮಗೆ ಹೆಚ್ಚಿಗೆ ಆದಾಯ ತರುವಂಥ ಒಂದು ವೃತ್ತಿಯಾಗಿತ್ತು. ಅವಾಗ ನಮ್ಮ ಪರಸಪ್ಪನವರು ಅಚ್ಚುಗಳನ್ನು ಮಾಡಿಟ್ಕೊಂಡಿದ್ರು. ಅಚ್ಚು, ಸಿಮೆಂಟಿನ ಅಚ್ಚು ಮಾಡಿಬಿಟ್ಟು ಅದರಲ್ಲಿ ಹೊಸ ಥರ ಅಚ್ಚುಗಳನ್ನು ಮಾಡಿದರು. ಅಂದರೆ ಈಗಿನ ರೀತಿ ಹೇಗೆ ಮೋಲ್ಡ್ ಮಾಡ್ತಾರೆ, ಅವರು ಒಂದು ಪೂರ್ತಿ ಫಿಗರನ್ನು ಅಚ್ಚು ತೆಗೆದು ಒಂದು ಥರ, ಆದರೆ ಈ ಡೆಪ್ತ್ಗಳನ್ನು ತೆಗೆದು ಪೀಸ್ ತೆಗೆಯೋಂಥದ್ದು ಅವರು ಆ ಪ್ರಯೋಗನ ಆವಾಗಲೇ ಮಾಡಿದರು. ಒಂದು ಪೀಸ್ ಮೋಡು, ತಿರುಗಿ ಅದಕ್ಕೆ ಮದರ್ ಮೋಡು, ಈ ಥರ ಅವರು ಸಿಮೆಂಟಲ್ಲಿ ಮಾಡಿ ಇಟ್ಟಿದ್ರು. ಅದೆಲ್ಲ ನಮಗೆ ತುಂಬ ಉಪಯೋಗ ಆಯಿತು. ನಾವು ಆ ಗಣಪತಿಗಳನ್ನು ಮಾಡೋದು ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ಆಗಲೇ ನಮ್ಮಣ್ಣ ಶಿವಮೊಗ್ಗದಲ್ಲಿ ಗಣಪತಿ ಮಾಡಲಿಕ್ಕೆ ಹೆಸರು ಮಾಡಿದ್ದ. ಅವನು ಬರೋನು ಬಂದು ನೋಡಿದಾಗ, ಏನು ನೀವು ಬರೀ ಅಚ್ಚಿನ ಗಣಪತಿ ಮಾಡಿದ್ರೆ ನಿಮ್ಮ ತಲೆ ಹೆಂಗೆ ಓಡುತ್ತೆ, ನಿಮ್ಮ ಕ್ರಿಯೇಟಿವ್ ಹೆಂಗೆ ಬೆಳೆಯುತ್ತೆ, ನೀವು ಅದನ್ನು ಮಾಡಿರಿ, ಜೊತೆಗೆ ಇದನ್ನು ಕ್ರಿಯೇಟಿವ್ ಆಗಿ ಮಾಡಿರಿ ಅಂತ ಹೇಳ್ತಿದ್ದ. ಅಷ್ಟೊತ್ತಿಗಾಗಲೇ ಎಲ್ಲ ಕಡೆಗೆ ಎಸ್.ಎಂ. ಪಂಡಿತ್ ಅವರ ಕ್ಯಾಲೆಂಡರ್ಗಳು, ಗಣಪತಿ ವರ್ಷಕ್ಕೊಂದ್ಸರಿ ವಿವಿಧ ರೀತಿಯ ಕ್ಯಾಲೆಂಡರ್ಗಳು ಬರ್ತಾಯಿದ್ವು. ಅವು ನಮಗೆ ಭಾಳ ಆಕರ್ಷಣೆ ಕಂಡು. ಈಗ ನಮ್ಮ ಅಣ್ಣವರು ಕೂಡ ಫಸ್ಟು ಮಾಡಿದ್ದು ಶಿವಮೊಗ್ಗದಲ್ಲಿ ಗಣಪತಿ, ಮಂಗಳೂರು ಗಣೇಶ್ ಬಿಡಿದ್ದು ಪೋಸಿಂದು ಆಸೆ ಇದು ಒಂದು ಫೋಟೋ ನೋಡಿ ಅದೇ ಥರ ಮಾಡಿದ್ರು. ಆಮೇಲೆ ಅದೊಂದು ಪರಂಪರೆ ಶುರು ಆಯಿತು. ಕ್ಯಾಲೆಂಡರ್ ಥರ ಗಣಪತಿ ಮಾಡೋದು ಅದು ಎಲ್ಲರಿಗೂ ಆಕರ್ಷಣೀಯವಾಗಿ ಕಾಣ್ತು, ಡಿಮ್ಯಾಂಡು ಜಾಸ್ತಿ ಆಯಿತು. ಹೀಗೆ ನಾವು ಪ್ರತಿ ವರ್ಷ ಕಾಯ್ತಾ ಇದ್ವಿ, ಎಸ್.ಎಂ. ಪಂಡಿತನ ಕ್ಯಾಲೆಂಡ್ರು ಯಾವ ರೀತಿ ಬರುತ್ತೆ, ಈ ವರ್ಷ ಯಾವ ರೀತಿ ಬರುತ್ತೆ, ಮುಂದಿನ ವರ್ಷ ಯಾವ ರೀತಿ ಬರುತ್ತೆ. ಕಾದು ಆ ವರ್ಷಕ್ಕೆ ಅದೇ ಸ್ಟೈಲ್ ಫೇಮಸ್ ಆಗಿಬಿಡೋದು. ಹೀಗೆ ಆಮೇಲೆ ಶಿವಮೊಗ್ಗದಲ್ಲಿ ಅವರಿಗೆ ಒಳ್ಳೆ ಸ್ಕೋಪ್ ಸಿಕ್ತು. ಮತ್ತು ಕ್ಯಾಲೆಂಡರ್ ಥರ ಗಣಪತಿ ಮಾಡ್ತಿದ್ದಿದ್ದು ಅದಕ್ಕೆ ತಕ್ಕಂತೆ ಹಿನ್ನೆಲೆನೂ ಮಾಡ್ತಾಯಿದ್ವಿ. ಅವರು ಪೇಂಟಿಂಗಲ್ಲಿ ಯಾವ ರೀತಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಇದೆ, ಮೋಡ್ಗಳು, ಆ ಬ್ಯಾಕ್ಗ್ರೌಂಡು, ಗುಡ್ಡ ಬೆಟ್ಟ, ಆ ಸೀನ್ರಿ, ಅದೇ ಥರ ಪೇಂಟಿಂಗು ಮಾಡ್ತಾಯಿದ್ವಿ. ನಮ್ಮ ಅಣ್ಣವರು ಪೇಂಟಿಂಗ್ ಮಾಡ್ತಾಯಿದ್ರು. ಹೀಗೆ ಅದು ಒಂಥರ ಫಸ್ಟಿಗೆ ಸ್ಟಿಲ್ಲಾಗಿ ಇದು ಬೆಳೀತು. ಸ್ಟಿಲ್ಲಾಗಿ ಬೆಳೆದಿದ್ದು ನಂತರ ಅದು ಸ್ವಲ್ಪ ಚಲನವಲನಗಳು, ಧ್ವನಿ ಬೆಳಕಿನ ಒಂದು ಅಳವಡಿಕೆ ಇವೆಲ್ಲ ಶುರುವಾಯಿತು. ಅದಕ್ಕೆ ಪ್ರೇರಣೆ ಏನಪ್ಪ ಅಂದರೆ, ಬಾಂಬೆಯಲ್ಲಿ ಹೀಗೆಲ್ಲ ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಆಮೇಲೆ ಬಾಂಬೆಯಿಂದ
ಬೆಳಗಾವಲ್ಲಿ ಆ ರೀತಿ ಆಗಲೇ ಸ್ವಲ್ಪ ಫೇಮಸ್ ಆಗಿತ್ತು ಆ ಸ್ಟೈಲೆಲ್ಲ. ಆದ ನಂತರ ಶಿವಮೊಗ್ಗದಲ್ಲೂ ಕೂಡ ಅಲ್ಲೆಲ್ಲ ಹೋಗಿ ನೋಡಿ ಬಂದರು. ನಮ್ಗೆ ಈ ರೀತಿ ಆಗಬೇಕು, ಈ ರೀತಿ ಹೊಸ ನಮೂನೆ ಮಾಡ್ರಿ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ನಾವು ಅದನ್ನು ಆ ರೀತಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದು ಕೊನೆಗೆ ನಮ್ಮ ಅಣ್ಣವರಿಗೆ ತುಂಬ ಡಿಮ್ಯಾಂಡ್ ಆಗೋಯ್ತು. ಅವ್ರದ್ದು ಶೈಲಿನೇ ಸ್ವಲ್ಪ ಕ್ಯಾರೆಕ್ಟರ್ ಥರ, ಅನಾಟಮಿಗಳು, ಅವ್ರ ಮುಖ ಎಲ್ಲ ಅದೇ ಥರ ಮಾಡ್ತಾಯಿದ್ರು. ಸ್ವಲ್ಪ ಈಗಲೂ ಕೂಡ ಅವರ ಮುಖದ ಶೇಪನ್ನು ಎಷ್ಟೋ ಹುಡುಗರು ಅನುಕರಣೆ ಮಾಡ್ತಾಯಿದ್ದಾರೆ. ಅದೊಂದು ಮಾನೋಫಿಲ ಆಗಿಬಿಟ್ಟಿದೆ ಈಗ. ಅದು ಹಾಗಾಗಿ ಅದೊಂದು ಬದಲಾವಣೆ ಬಂದುಬಿಡ್ತು ಎಲ್ಲ ಕಡೆಗೆ ಪ್ರಸಿದ್ಧಿನೇ ಆಗೋಯ್ತು. ಇವರು ಗಣಪತಿ ಅಂದರೆ ಪ್ರಸಿದ್ಧಿ ಆದ ತಕ್ಷಣ ಇವರು ಎಲ್ಲ ಕಡೆಗೆ ಮಾಡಲಿಕ್ಕೆ ಶುರು ಮಾಡಿದರು. ಗಣಪತಿಯನ್ನು ಅವರು ಎಷ್ಟು ಕ್ವಿಕ್ಕಾಗಿ ಮಾಡ್ತಿದ್ದಂದರೆ ಬೆಳಗಿಂದ ಸಾಯಂಕಾಲ ತನಕ ಸುಮಾರು 6 ಅಡಿ ಗಣಪತಿ ಫಿನಿಷ್ ಮಾಡಿ, ಕೈ ಕಾಲು ಬೆರಳುಗಳು ಎಲ್ಲ ಫಿನಿಷ್ ಮಾಡಿ ಪೂರೈಸ್ಬಿಡೋರು. ಮತ್ತು ನೆಕ್ಸ್ಟ್ ಊರಿಗೆ ಹೋಗೋರು. ನಾನು ಇದು ನೋಡಿ ನಾನು ಹೀಗೆ ಸಾಧ್ಯ ಇದು ಆಡೋದಾ ಅಂತ ಹೇಳಿ ನಾನು ಶುರು ಮಾಡಿದೆ. ನಾನು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಅನುಭವಿಸಿದೆ. ಮುಂದೆ ಇದು ಡೆಕೋರೇಷನ್, ಗಣಪತಿ ಡೆಕೋರೇಷನ್ ದೊಡ್ಡದಾಗಿ ಬೆಳೀತು. ಇದಕ್ಕೆ ದೊಡ್ಡ ವೇದಿಕೆ ಕೊಟ್ಟರಂದರೆ ತುಮಕೂರಿನ ಸಿದ್ಧಿವಿನಾಯಕ ಮಂಡಳಿ ಅವರು. ಇಲ್ಲ, ನಮಗೆ ಇನ್ನೂ ಉತ್ತಮವಾಗಿ ಬಾಂಬೆ ಥರನೇ ಇಲ್ಲಿ ಚಲನವಲನಗಳು, ಧ್ವನಿ ಬೆಳಕು ಇದೆಲ್ಲ ಭಾಳ ಜೋರಾಗಬೇಕು. ನಮ್ಮ ಗಣಪತಿ ನೋಡಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರಬೇಕು, ಹಳ್ಳಿಯವರು, ಪಟ್ಟಣದವರು, ಬೇರೆ ಬೇರೆ ಊರಿಂದ ಎಲ್ಲ ಬರಬೇಕು ಅಂತ ಹೇಳಿ ನಮಗೆ ಅದನ್ನು ಪ್ರೇರಣೆ ಕೊಟ್ಟರು. ಹೀಗಾಗಿ ಅಲ್ಲಿ ಇದಕ್ಕೇನಪ್ಪ ಅಂದರೆ ಇದು ಒಂದು ಅದರ ಟೀಮ್ ವರ್ಕ್. ಇದಕ್ಕೆ ಫಸ್ಟು ಕತೆ ಹುಡುಕಬೇಕು, ಅದಕ್ಕೆ ಸಾಹಿತ್ಯ ಬರೀಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು. ಈ ಎಲ್ಲ ಫಿಲ್ಮ್ ಥರನೇ ಏನಪ್ಪ ಅಂದರೆ ಇದು ಜನರು ಇರಲ್ಲ, ಅದ್ರ ಬದಲು ಮೂರ್ತಿಗಳು, ಚಲನವಲನಗಳು ಇರುತ್ತೆ. ಹೀಗೆ ಅವರು ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಚಲನವಲನಗಳು ಮತ್ತು ಧ್ವನಿ ಬೆಳಕು ಇವು ಗಣಪತಿ ಹಬ್ಬದಲ್ಲಿ ಡೆಕೋರೇಷನ್ ಶುರು ಮಾಡಿದ್ವಿ. ಹೀಗಾಗಿ ತುಂಬ ಪ್ರಸಿದ್ಧಿ ಬಂತು ಇದಕ್ಕೆ. ಮತ್ತು ಇದು ಶಾರ್ಟ್ ಟೈಮಲ್ಲಿ ಮಾಡಬೇಕಾಗಿತ್ತು. ಸುಮಾರು 1 ತಿಂಗಳು ಅಥವಾ 1.5 ತಿಂಗಳು ಟೈಮಲ್ಲಿ ಇವೆಲ್ಲ ಮಾಡಬೇಕಾಗಿತ್ತು. ಮತ್ತು ಒಂದು ಪೂರ್ತಿಯ ದೃಶ್ಯ ಹೇಗೆ ಬರಬೇಕು ಅನ್ನೋದು ನಮಗೆ ಕಲ್ಪನೆ ಇತ್ತು. ಅದಕ್ಕೆ ತಕ್ಕಂತೆ ಜೊತೆಗೂಡಿ ಬೇರೆ ಬೇರೆ ತಂತ್ರಜ್ಞರು ಇವರೆಲ್ಲ ಅದಕ್ಕೆ ಸಹಕಾರ ಕೊಡಬೇಕು. ಮೇನಾಗಿ ನಾವೇ ಅದಕ್ಕೆ ತಕ್ಕಂತೆ ಹೇಗೆ ಆಟೋಮೆಟಿಕ್, ಹೇಗೆ ಚಲನ ಕೊಡಬೇಕು, ಹೇಗೆ ಮಿಷಿನ್ಗಳ ಅಳವಡಿಸ್ಬೇಕು, ಮೂಮೆಂಟ್ ಹೇಗೆ ಬರಬೇಕು, ಇದನ್ನೆಲ್ಲ ತುಂಬ ನಾವು ಹೇಳಿದ ಹಾಗೆ ಆಗಬೇಕಾಗುತ್ತಿತ್ತು. ಮತ್ತು ಆಗಿನ ಕಾಲದಲ್ಲಿ ವಿ ಶಾಂತಾರಾಮರದು ಫಿಲ್ಮ್ಗಳು ಬರ್ತಾಯಿದ್ವು. ಭಾಳ ಮೇಜರ್ ಆಗಿ ಕಲೆ ಪ್ರಧಾನವಾಗಿ ಇಟ್ಕೊಂಡಂಥ ಚಿತ್ರಗಳು ನಿರ್ಮಾಣ ಆಗ್ತಾಯಿದ್ವು. ಅವರು ಗೀತಗಾಯ ಪತ್ಥರ ಅಂತಂದು ಫಿಲ್ಮ್ ಬಂತು. ಅದರಲ್ಲಿ ಅದರ ಕಲೆ ಬಗ್ಗೆನೇ ನಮ್ಮ ಅದೊಂದು ಒಳ್ಳೆಯ ಉತ್ತಮ ಚಿತ್ರ ಅಂತ ಹೇಳೋದು. ಶಿಲ್ಪಕಲೆ ಬಗ್ಗೆ ತುಂಬ ಒಳ್ಳೆಯ ಮೂವಿ ಅದು ನಮ್ಮ ಕನ್ನಡದಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯ ಅಂತ ಬಂದಿತ್ತಲ್ಲ, ಅದನ್ನೇ ಸ್ವಲ್ಪ ಮಾಡರ್ನಾಗಿ ಮಾಡಿದಂಥ ಒಂದು ಮೂವಿ. ಎರಡೂ ಒಂದೇ ಥೀಮ್ ಇಟ್ಕೊಂಡು ಮಾಡಿದಂಥದ್ದು. ಅದರ ಮೂಲ ಲೇಖಕರು R.K. ನಾರಾಯಣ್ ಅಂತ ಅವರು ಕನ್ನಡದವರೇ. ಅವರು ಆ ಫಿಲ್ಮನ್ನು ಕತೆ ಬರೆದರು. ಅವರು ಮೂವಿಯಲ್ಲಿ ತುಂಬ ಒಳ್ಳೊಳ್ಳೆಯ ಶಿಲ್ಪಗಳು ಇದ್ವು. ಸುಮಾರು 6 ಅಡಿ 8 ಅಡಿದು ಹೀರೋಯಿನ್ ಮುಖ, ಅದು
ಹೀರೋಯಿನ್ ಮುಖ ಮಾಡಿದರು. ಅವರು ಒಂದು ಸೀನಲ್ಲಿ ಅವಳು ಬಂದು ಆ ಮುಖದ ಪಕ್ಕದಲ್ಲಿ ನಿಂತ್ಕೊತಾಳೆ ಸೈಡ್ ಪೋಸಲ್ಲಿ. ಸೇಮ್ ಅವಳ ಮುಖನೂ ಆ ಶಿಲ್ಪದ್ದು ಒಂದೇ ಥರ ಇರುತ್ತೆ. ಈಗಿನಷ್ಟು ಟೆಕ್ನಾಲಜಿ ಇಲ್ಲ ಕಾಲದಲ್ಲೇ ಆ ಶಿಲ್ಪಿಗಳು ಅಂತಂತ ಮಾಡ್ತಾಯಿದ್ರು. ಆಮೇಲೆ ಕೆಲವು ಚಿಕ್ಕ ಚಿಕ್ಕ ಶಿಲ್ಪಗಳನ್ನೆಲ್ಲ ಈಗ ಇದು ಸಾಂಪ್ರದಾಯಿಕ ಕಲೆನ ಟ್ರೆಡಿಷನಲ್ ಕಲೆನ ಮಾಡರ್ನಾಗಿ ಹೆಂಗೆ ಕನ್ವರ್ಟ್ ಆಯಿತು ಅನ್ನೋದು ಕೆಲವು ಶಿಲ್ಪಗಳನ್ನು ಅವ್ರ ಚಿತ್ರಗಳನ್ನು ನೋಡ್ಬೋದು. ಇವೆಲ್ಲ ನೋಡಿದ್ರೆ ಭಾಳ ಪ್ರೇರಣೆ ಆಯ್ತು ನನಗೆ. ಆಮೇಲೆ ಮತ್ತು ಅವರು ಸುಮಾರು ಚಿತ್ರಗಳನ್ನು ತೆಗೆದ್ರು. ವೀರಶಾಂತರಾಮ, ನವರಂಗ ಅಂತ ಹೇಳಿ ಒಂದು ಫಿಲ್ಮ್ ತೆಗೆದ್ರು. ಜನಕ್ಕೆ ಪಾಯಲ್ ಬಾಜಿ ಅಂತ ತೆಗೆದ್ರು. ಅದರಲ್ಲೆಲ್ಲ ತುಂಬ ಹಿನ್ನೆಲೆಗಳನ್ನೆಲ್ಲ ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ರು. ಪೇಂಟಿಂಗ್ಸ್ ಇರ್ಬೋದು, ಶಿಲ್ಪಗಳಿರ್ಬೋದು, ಇವೆಲ್ಲ ತುಂಬ ಆಕರ್ಷಣೀಯವಾಗಿ ಕಾಣ್ತಿದ್ವು ನನಗೆ. ಹೀಗಾಗಿ ಇದನ್ನೆಲ್ಲ ಪ್ರೇರಣೆ ತೊಗೊಂಡು ನಾನು ಇದನ್ನೆಲ್ಲ ಗಣಪತಿ ಸ್ಟೇಜಲ್ಲಿ ಇದನ್ನೆಲ್ಲ ಸಾಧ್ಯನಾ ಮಾಡ್ಬೋದಾ ಅಂತ ಹೇಳಿ ಪ್ರಯೋಗ ಮಾಡಿ ನೋಡಿದೆ.